ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಬ್ಲೌಸ್ ಸೈಡ್ ಜಾಯಿಂಟ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಬ್ಲೌಸ್ ಸೈಡ್ ಜಾಯಿಂಟ್ಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಫಸ್ಟು ನಾನು ಈ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡನ್ನು ಈ ರೀತಿ ಸಮನಾಗಿ ಇಟ್ಕೊಂಡು ನಾವೇನು 2 ಇಂಚ್ ಸೀವಿಂಗ್ ಅಲವೆನ್ಸಸ್ಗೆ ಮಾರ್ಜಿನ್ ಬಿಟ್ಕೊಂಡಿದ್ದು, ಆ ಮಾರ್ಜಿನ್ಗೆ ಈ ರೀತಿ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಇಟ್ಟಿರೋ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಎಡ್ಜಲ್ಲಿ ನಡೀತಾರೆ 2 ಇಂಚಸ್ವರೆಗೂ ಈ ಥರ ರಫ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಆಮೇಲೆ ಈ ಹಾರ್ಮೋಲ್ ಡೌನಿಂಗ್ಸ್ ಹತ್ರ ಎರಡು ಈಕ್ವಲ್ ಆಗಿ ಇದೆಯಾ ಇಲ್ವ ಅಂತ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ತೀನಿ. ಒಂದಕ್ಕೊಂದು ಚೆಕ್ ಮಾಡಿಕೊಂಡು ನಾನು ಇಲ್ಲೊಂದು ಗುಂಡ್ಪಿನನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ಅವ್ರ ಮೆಜರ್ಮೆಂಟ್ ಬ್ಲೌಸಿಂದ ಸ್ಲೀವ್ಸ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವೆರಡು ಸಮನಾಗಿ ಇಟ್ಕೊಂಡು ಫಸ್ಟು ಇಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆಮೇಲೆ ಮತ್ತೆ ಬ್ಲೌಸನ್ನು ಮೆಜರ್ಮೆಂಟ್ ಬ್ಲೌಸಿಂದ ಮತ್ತೆ ಈ ಸ್ಲೀವ್ಸ್ನ ನೋಡಿ ಈ ರೀತಿ ನೋಡಿ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದು ಆ ಮಾರ್ಕ್ ಮಾಡಿರೋ ಲೈನ್ ಮೇಲೇ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ನಾವೇನು ಗುಂಡು ಪಿನ್ ಹಾಕಿದ್ವೋ ಅದನ್ನು ತೆಗೆದು ನೋಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು, ಈಕ್ವಲ್ ಆಗಿದೆಯಾ ಇಲ್ವಂತ. ನಾವೇನು 2 ಇಂಚಸ್ ಮಾರ್ಜಿನ್ ಬಿಟ್ಟಿರ್ತೀವಿ ಆ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಆ ಮಾರ್ಕ್ ಮೇಲೇ ಸ್ಟ್ರೈಟಾಗಿ ಈ ರೀತಿಯಾಗಿ ಸ್ಟಿಚ್ ಹಾಕಬೇಕು. ನೋಡಿ ಈಗ ಯಾವ ರೀತಿ ಸ್ಟಿಚ್ ಬಂದಿದೆ ಅಂತ ನೋಡಿ ಅದೇ ರೀತಿ ನಮಗೆ ಎಷ್ಟು ಸ್ಟಿಚಸ್ ಬೇಕೋ ಆ ಸ್ಟಿಚಸ್ನ ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾವೇನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವ ನೋಡಿ, ಇದು ಮತ್ತು ಇದು ಎರಡು ಒಂದೇ ಸೈಡ್ ಇರಬೇಕು. ನೋಡಿ ಸೈಡ್ ಜಾಯಿಂಟ್ಸ್ ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ. ಇಲ್ಲಿ ಕೂಡ ಪ್ಲಸ್ ಮಾರ್ಕ್ ಯಾವ ರೀತಿ ಬಂದಿದೆ ಅಂತ ಈ ರೀತಿ ನಾನು ಸೈಡ್ ಜಾಯಿಂಟ್ಸ್ನ ಮಾಡ್ಕೊಳ್ತೀನಿ. ಇನ್ನೊಂದು ಕಡೆ ಕೂಡ ನಾನು ಇದೇ ರೀತಿಯೇ ಸೈಡ್ ಜಾಯಿಂಟ್ಸನ್ನ ಮಾಡ್ಕೊಳ್ತೀನಿ. ನೋಡಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಈ ರೀತಿ ಈಕ್ವಲ್ ಆಗಿ ಇಟ್ಕೋಬೇಕು. ನಾವೇನು 2 ಇಂಚಸ್ ಮಾರ್ಜಿನ್ ಬಿಟ್ಟಿರ್ತೀವೋ ಆ ಮಾರ್ಜಿನ್ ಹತ್ರಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇಲ್ಲಿ ಆರ್ಮೋಲ್ಸ್ ಹತ್ರ ಬಂದು ನೋಡಿ ಎರಡು ಆರ್ಮೋಲ್ಸು ಒಂದೇ ಸೈಡ್ಗೆ ಈ ರೀತಿ ಇಟ್ಕೊಂಡು ಇಲ್ಲೊಂದು ನಾವು ಗುಂಡು ಪಿನ್ನನ್ನು
ಈ ರೀತಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಕೊಂಡು ಇಲ್ಲಿ ನಾವು ಒಂದು ಗುಂಪಿನನ್ನು ಹಾಕ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಇನ್ನೊಂದು ಸ್ಲೀವ್ಸ್ ಇರುತ್ತೋ ಆ ಸ್ಲೀವ್ಸನ್ನು ಕೂಡ ಈ ರೀತಿ ಓಪನ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಏನಿರುತ್ತೋ ಆ ಲೂಸ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಸೆಂಟ್ರಲ್ಲಿ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಪ್ರಕಾರ ಈಗೇನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಪ್ರಕಾರನೇ ಆ ಮಾರ್ಕ್ ಮೇಲೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ಗುಂಡು ಪಿನ್ನನ್ನು ಈಗ ತೆಗೆದುಬಿಟ್ಟು ಮತ್ತೆ ಒಂದು ಸಲ ಕೆಳಗಡೆದು ಮತ್ತು ಮೇಲೆದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಬ್ಲೌಸ್ನ ಸೈಡ್ ಜಾಯಿಂಟ್ಸ್ನ ಜಾಯಿಂಟ್ ಮಾಡ್ತೀನಿ ಅಂತ. ಇದೇ ರೀತಿ ನಿಮಗೆ ಎಕ್ಸ್ಟ್ರಾ ಎಷ್ಟು ಹೊಲಿಗೆ ಬೇಕಾಗುತ್ತೋ ಅಷ್ಟು ಹೊಲಿಗೆಗಳನ್ನ ಸ್ಟಿಚ್ ಮಾಡ್ಕೊಬೋದು. ನೋಡಿ, ಈ ಏನು ಇದು ಸ್ಟಿಚಿಂಗ್ ಮಾರ್ಜಿನ್ಸ್ ಇದೆಯೋ ಇವೆರಡು ಒಂದೇ ಸೈಡ್ಗೆ ಬರಬೇಕು. ಮೇಲ್ಗಡೆ ಮತ್ತು ಕೆಳಗಡೆ ರಫ್ ಸ್ಟಿಚ್ಚನ್ನು ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನಗೆ ಮತ್ತೆ ಇನ್ನೂ ಒಂದು ಹೊಲಿಗೆ ಬೇಕು ಎಕ್ಸ್ಟ್ರಾ. ನೋಡಿ, ನಾನು 3 ಹೊಲಿಗೆಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಹೊಲಿಗೆನ ಲಾಸ್ಟ್ ಎಡ್ಜಲ್ಲಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ರೀತಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಪ್ಲಸ್ ಮಾರ್ಕ್ ಯಾವ ರೀತಿ ಬಂದಿದೆ ನೋಡಿ. ಕೆಳಗಡೆ ಒಂದು ಚೂರು ಹೆಚ್ಚು ಕಡಿಮೆ ಬರದೇ ಇರೋ ಥರ ಯಾವ ರೀತಿ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಇದೇ ಮೆಥಡನ್ನ ಯೂಸ್ ಮಾಡಿಕೊಂಡು ಎಲ್ಲ ಬ್ಲೌಸ್ಗಳಿಗೂ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.